ನಮ್ಗೆ ಬೇಕನ್ನಿಸ್ತಾ ಉಂಟು. ನಮ್ಮ ಊರಲ್ಲಿ ಆದ್ರೂ ಸಹ ಸತ್ ಮನಸ್ಸಿನಿಂದ ಮಾಡಿದ ಕಾರ್ಯ ಯೋಗ ಯೋಗ್ಯತೆಯನ್ನು ಪಡೆದುಕೊಂಡಾಗ ವ್ಯಕ್ತಿದ ವಿಕಾಸ. ಅಳುವುದೊಂದೇ ಬಾಕಿ. ಅವರು ಹೇಳಿದ್ರು ನಮ್ಮ ಸರ್ ಒಟ್ಟಿಗೆ ಹಗಲಿರುಳು ಇರ್ತಾರೆ. ಇವರೆಲ್ಲ ನಮ್ಮ ಟೀಮ್ ಪುಷ್ಪಗಿರಿ ಅವರ ಪಿಲ್ಲರ್ ಅಂತ ಹೇಳ್ಬಹುದು. ಹೌದು, ಜನಗಳಿಗೆ ಪ್ರೆಷರ್ ಉಂಟು, ಸಮಾಜ ಸೇವೆ ಮಾಡಬೇಕೆಲ್ಲ ಆಸೆ ಇದೆ ನೋಡಿ. ಅವರು ರಾಜಕೀಯೇತರವಾಗಿ ನಾವು ತುಂಬಾ ಸರ್ತಿ ನೋಡಿದ್ದೇವೆ. 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ. ನಮ್ಮ ಕಿರಣ್ ಅವರು ಕೂಡಲೇ ಸ್ಪಂದನೆ ಮಾಡಿ ನನಗೆ ಫೋನ್ ಮಾಡಿದ್ರು. ನಾನು ಬಂದ ಕೂಡಲೇ ಫಸ್ಟಿಗೆ ಅಲ್ಲಿ ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಬೆಂಗಳೂರಿಂದ ಬಂದ ಕೂಡಲೇ ರೆನೋಥನ್ ಇತ್ತು, ಮತ್ತೆ ಇವತ್ತು ತುಂಬಾ ಕಾರ್ಯಕ್ರಮ ಇದ್ರು ಸಹ ನನ್ನಲ್ಲಿ ಫಸ್ಟ್ ಹೇಳಿದ್ದಾರೆ ಇವತ್ತು ನಿರ್ಚಿನ್ಮೆ ಹೋಗುವ ಅಂತ ಹೇಳಿ. ಹಾಗಾಗಿ ಜಗದೀಶ್ ಅವರ ಮನೆಗೆ ಬಂದಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಮ್ಮ ಈಗ ಬೆಳ್ತಂಗಡಿ ತಾಲೂಕಿನಾದ್ಯಂತ ಏನು ಕಷ್ಟ ಬಂದರೂ ಸಹ, ಈಗ ಮಳೆಗಾಲದಲ್ಲಿ ತುಂಬಾ ಅನಾಹುತಗಳೆಲ್ಲ ಆಗಿದೆ, ಎಲ್ಲ ಕಡೆ ತನ್ನ ಒಂದು ಸ್ವಂತ ಒಂದು ಖರ್ಚಿನಿಂದ ನಮ್ಮ ಕಿರಣ್ ಪುಷ್ಪಗಿರಿ ಅವರು ಹೋಗಿ ಅಲ್ಲಿ ಅವರ ಕೈಲಾದಷ್ಟು ನೆರವು ಕೊಡ್ತಿದ್ದಾರೆ. ನಮ್ಮ ತಾಲೂಕಿನ ಒಂದು ಯುವ ನಾಯಕ, ಅವರಿಗೆ ಈಗ ರಾಜಕೀಯದಲ್ಲಿ ದೊಡ್ಡ ಸ್ಥಾನಮಾನ ಸಿಗ್ಬೇಕಂತವ್ರಿಗೆ. ಯಾಕಂತ ಹೇಳಿದ್ರೆ ಜನಗಳ ಮಧ್ಯೆ ಅವರು ಬೆರೀತಾರೆ ಸಾಮಾನ್ಯರಂತೆ. ಇವತ್ತು ರೆನೋಥನ್ನಲ್ಲಿ ನೋಡಿರ್ಬೋದು, ಒಂದು ಸ್ವಲ್ಪ ಸಹ ಅವರಿಗೆ ಆಟಿಟ್ಯೂಡ್ ಆಗಲಿ ಇಲ್ಲ, ಸಿಂಪ್ಲಿಸಿಟಿ ನಮಗೆ ಖುಷಿ ಆಗುವುದು. ಎಷ್ಟು ದೊಡ್ಡ ಉನ್ನತ ಹುದ್ದೆ ಹೋದ್ರೂ ಸಹ ಇಷ್ಟೇ ಸರಳತೆ ಅವ್ರದ್ದು. ಅದು ಯಾವತ್ತು ಹೀಗೆ ಇಲ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿ ದೊಡ್ಡ ಸ್ಥಾನ ನಿಮ್ಗೆ ರಾಜಕೀಯದಲ್ಲಿ ಸಿಕ್ಲಿ ಅಂತ. ಇನ್ನು ನೀವು ಹೇಳಿ ಸರ್. ಪ್ರೇರಣೆ ಒಂದು ರೀತಿಯಲ್ಲಿ ಶ್ಯಾಮ್ ಮತ್ತು ಶೈನಿ ಅವರು ಮೊನ್ನೆ ಅವರು ಕಷ್ಟಕ್ಕೆ ಈ ಸಮಾಜದಲ್ಲಿ ಎಲ್ಲಾ ಕಡೆ ಒಂದು ಇಬ್ರು ಟ್ರಾವೆಲ್ ಮಾಡಿ ಅಥವಾ ಎಲ್ಲ ಕಡೆ ಪ್ರಯಾಣ ಮಾಡಿ ಎಲ್ಲರ ಕಷ್ಟವನ್ನು ನೋಡಿ ನಮಗೆ ತಲುಪಿಸ್ತಾರೆ. ಯಾಕಂತ ಹೇಳಿದ್ರೆ ನಾವು ಸಮಾಜ ಬಹಳ ದೊಡ್ಡದಿದೆ, ನಾವೆಲ್ಲ ಕಡೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ಜಗದೀಶನ. ಆದ್ರೆ ನಿಮ್ಮನ್ನು ನೋಡಿ ಗುರುತಿಸಿ ಒಂದು ಒಳ್ಳೆಯ ಸತ್ ಮನಸ್ಸಿನಿಂದ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಹೇಳಿದ್ರು ಒಂದು ವೀಲ್ ಚೇರ್ನ ಅವಶ್ಯಕತೆ ಇದೆ ಅಂತೇಳಿ. ನಮ್ಮ ಶಾಸಕರು ಕೂಡ ಬಂದಿದ್ರು, ಬಂದು ಹೆಲ್ಪ್ ಇದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅದೆಷ್ಟು ಪೆಂಡಿಂಗ್ ಇದೆ ನಿಮ್ದು ಅದನ್ನ ದೇಣಿಗೆ ನಾನು ನಿಮಗೆ ಕೊಡ್ತೇನೆ, ಆಯ್ತಣ್ಣ. ನಿಮ್ಗೆ ಒಳ್ಳೇದಾಗ್ಲಿ. ಬಹಳ ಒಂದು ನಮ್ಮ ಹತ್ರ ನಮಗೊಂದು ಎಲ್ರು ನಿಮ್ಮ ಜೀವನದಲ್ಲಿ ಒಬ್ಬನಿಗೆ ಆಸೆ ಇರ್ತದೆ, ಎಲ್ರಂತೆ ಓಡಾಡಬೇಕು ಅಂತ. ನಿಮಗೂ ಅನಿಸ್ಬೋದು, ಆದ್ರೆ ಏನ್ ಮಾಡೋದು, ಭಗವಂತ ನಿಮಗೆ ಖಂಡಿತವಾಗಿಯೂ ಕಷ್ಟ ಕೊಡ್ಲಿಲ್ಲ. ಏನೋ ಒಂದು ಆಗಿದೆ ಅವಘಡ, ಅದನ್ನೆಲ್ಲ ನೀವು ನೆನಪು ಮಾಡದೆ ಲವಲವಿಕೆಯನ್ನು ಇದೇ ರೀತಿ ಆಯ್ತಾ, ದೇವರು ನಿಮ್ಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಆಯ್ತಾ, ಇದೇ ರೀತಿ ಆರೋಗ್ಯವನ್ನು ಇನ್ನಷ್ಟು ಕೊಡ್ಲಿ, ಬೇಗ ನಿಮಗೆ ಚೈತನ್ಯ ಅಥವಾ ನೀವು ಪುನರ್ಚೇತನ ಆಗಲಿ ನಿಮಗೆ ಜೀವನದಲ್ಲಿ. ನಾವೆಲ್ಲ ನಿಮ್ಮ ಕಷ್ಟಕ್ಕಿದ್ದೇವೆ ಆಯ್ತಾ. ನಾವು ಎಷ್ಟು ಕಷ್ಟ ಇದ್ರೆ ಸರ್ ಅವರು ಒಂದು ಎಣ್ಣೀರು ವ್ಯಾಪಾರ ರೋಡ್ ಸೈಡ್ ಅಲ್ಲಿ ಒಂದು ಸಣ್ಣ ಒಂದು ಅಂಗಡಿ ಇಟ್ಟು, ಅದೇ ಒಂದು ಪ್ರೇರಣೆ ಒಂದು ಯುವಕರಿಗೆ. ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಏನಾದ್ರೂ ಆದ್ರೆ ಮನೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಈಗಿನ ಯುವಕರದು. ಅಂತದ್ರಲ್ಲಿ ಒಂದು ಸಮಾಜಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು ನಮ್ಮ ಜಗದೀಶ್. ನಮ್ಗೆ ಖುಷಿಯ ವಿಚಾರ ಅದೇ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ, ಅದು ದೊಡ್ಡ ವಿಷಯ. ಧರ್ಮಸ್ಥಳಕ್ಕೆ ಬರುವಂತ ಎಲ್ಲ ಯಾತ್ರಾರ್ಥಿಗಳು ಉಜಿರೆಯಿಂದ ಧರ್ಮಸ್ಥಳ ಹೋಗುವ ಮಧ್ಯೆ ಯಶೋವರ್ಮರು, ನಮ್ಮ ದಿವಂಗತ ಯಶೋವರ್ಮರ ಮನೆ ಹತ್ತಿರ ನೀಲಚಿಲ್ಮೆಯಲ್ಲಿ ಎಳ್ಳೆ ವ್ಯಾಪಾರವನ್ನ ಮಾಡ್ತಾರೆ. ಇಷ್ಟು ಕಷ್ಟದಲ್ಲೂ ಕೂಡ ಎಲ್ಲ ಒಂದು ಯುವಕರಿಗೆ ಹಾಗೂ ಆಲಸ್ಯ ಸೋಮಾರಿತನ ಮಾಡುವಂತಹ ಯುವಕರಿಗೆ ಅವರೊಂದು ಪ್ರೇರಣೆ, ಅವರೊಂದು ಆದರ್ಶ. ಹಾಗಾಗಿ ಅವರ ಅಂಗಡಿಯನ್ನ ಎಲ್ಲ ದೊಡ್ಡ ಮನಸ್ಸಿನಿಂದ ಈ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇರ್ತೀರಾ, ಹಾಗೂ ನಮ್ಮ ರೈಡಿಂಗ್ ಜೋಡಿಗಳು ಅವರ ವಿಡಿಯೋವನ್ನ ನೋಡಿದಂತಹ ನೀವೆಲ್ಲರೂ ಧರ್ಮಸ್ಥಳ ಬಂದಾಗ ಅವರ ಅಂಗಡಿಗೆ ಭೇಟಿ ಕೊಟ್ಟು ಅವ್ರಿಗೆ ನಿಮ್ಮ ಅವ್ರಿಗೆ ಒಂದು ವ್ಯಾಪಾರವನ್ನ ಮಾಡಿ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರು ಮಾಡುವಂತಹ ಉದ್ಯೋಗಕ್ಕೆ ನಿಮ್ಮೆಲ್ಲ ಸಹಾಯ ಸಹಕಾರ ಒಳ್ಳೆಯ ಮನಸ್ಸಿರಲಿ. ಇವರೊಂದು ಖಂಡಿತವಾಗಿಯೂ ಈ ಸಮಾಜದಲ್ಲಿ ಪ್ರೇರಣೆ. ಅದೇ ರೀತಿ ಈ ಒಂದು ಸಮಾಜಕ್ಕೆ ಯಾರೆಲ್ಲ ಕಷ್ಟ ಇದ್ದೀರೋ ಅಥವಾ ಕಾರ್ಪಣ್ಯಗಳಿದ್ದು ಅವ್ರನ್ನೆಲ್ಲ ಗುರುತಿಸುವಂತಹ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಶ್ಯಾಮಣ್ಣ ಮತ್ತು ಸೈನಿಕ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಆ ದೇವರು ಅದೇ ರೀತಿ ಜಗದೀಶ್ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಎಲ್ರಿಗೂ ಸುಖ ಸಮೃದ್ಧಿಯನ್ನು ಕೊಡಲಿ, ಮನೆಯವರಿಗೆ ಹಾಗೂ ಎಲ್ಲ ಬಂಧು ಮಿತ್ರರಿಗೆ ಶುಭವಾಗಲಿ. ನಮಸ್ಕಾರ. ನೋಡಿ, ನಾವು ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೆವು ಇವರು ಜಗದೀಶರ ಬಗ್ಗೆ. ಎಲ್ಲರಿಗೂ ಗೊತ್ತುಂಟು, ವೈರಲ್ ಆಗಿದೆ. ಆ 3 ವಾರದಲ್ಲಿ
ಸ್ವತಃ ನಮ್ಮ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಫುಲ್ ಬ್ಯುಸಿ ಇರ್ತಾರೆ, ಬರೋದು ವೀಕೆಂಡ್ ಮಾತ್ರ. ಆದ್ರೂ ವಿಡಿಯೋ ಅಪ್ಲೋಡ್ ಆಗಿ ಅರ್ಧ ದಿನದೊಳಗೆ ನಮಗೆ ಒಂದು ಶಾಸಕರು ಸಂಪರ್ಕಿಸಿದ್ದು, ಅದೇ ರೀತಿ ಕಿರಣಣ್ಣನವರು ಸಂಪರ್ಕಿಸಿದ್ದು. ಅಂದ್ರೆ ವೈಯಕ್ತಿಕವಾಗಿ ನಮಗೆ ಫೋನ್ ಮಾಡಿ ಹೇಳಿದ್ರು ಅವರು, ನಾನು ನೋಡಿದ್ದೇನೆ ರೀಲ್ಸ್, ನಾನು ಬೆಳ್ತಂಗಡಿಗೆ ಬಂದ ಕೂಡಲೇ ಅವರ ಮನೆಗೆ ಭೇಟಿ ನೀಡ್ತೇನೆ ಅಂತ ಹೇಳಿದ್ರು. ಮತ್ತೆ ಈಗ ಬರುವಾಗ ಕೂಡ ಹೇಳಿದ್ರು, ಅದು ಎಂತ ಅಂತ ಕೇಳಲಿಲ್ಲ, ಎಷ್ಟು ಕಲೆಕ್ಷನ್ ಆಗಿದೆ ನನ್ನಲ್ಲಿ ಕೇಳಲಿಲ್ಲ, ಉಳಿದ ಹಣ ನಾನು ಕೊಡ್ತೇನೆ, ಅದು ಎಷ್ಟು ಸಾಗಲಿ ಅಂತ ಹೇಳಿದರು. ಅದು ಅವರ ಒಂದು ಎಂತ ಮಾನವೀಯತೆಗೆ ಒಂದು ಹಿಡಿದ ಕೈ ಕನ್ನಡಿ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಖುಷಿ ಆಗ್ತದೆ, ಬೆಳ್ತಂಗಡಿ ತಾಲೂಕಿನವರ ಒಂದು ತುಂಬಾ ಹೆಮ್ಮೆ ಆಗ್ತದೆ. ನಮ್ಮ ಕಿರಣ್ ಚಂದ್ರ ಪುಷ್ಪಗಿರಿ ಅಂತವರೊಂದು ಸಿಕ್ಕಿದ್ರಿಂದ ನಮ್ಗೆ ಒಂದು ದೊಡ್ಡ ಒಂದು ಆಸ್ತಿ ಅವರು ನಮ್ಮ ಸಮಾಜಕ್ಕೆ. ಆದಷ್ಟು ಜನರಿಗೆ ನಿಮ್ಮ ಕೈಯಿಂದ ಇಂಥ ಸಹಾಯ ಆಗಲಿ ಸರ್. ಮತ್ತೆ ನಮ್ಗೆ ದೊಡ್ಡ ಆಸೆ ಉಂಟು, ರಾಜಕೀಯದಲ್ಲಿ ಕೂಡ ನಿಮ್ಗೆ ಉನ್ನತ ಸ್ಥಾನಮಾನ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನೀವು ಸಿಗ್ತೀರಿ, ಎನಿ ಟೈಮ್ ಅವೈಲೇಬಲ್ ಅಂತ ಒಂದು ಪರ್ಸನ್ಗೆ ದೊಡ್ಡ ರಾಜಕೀಯದಲ್ಲಿ ಸ್ಥಾನ ಸಿಕ್ಕಿದ್ರೆ ಬೆಳ್ತಂಗಡಿ ಇನ್ನಷ್ಟು ದೊಡ್ಡ ಒಂದು ತರ ಏನ್ ಹೇಳ್ತಾರೆ ನವ ಬೆಳ್ತಂಗಡಿ ಆಗ್ಲಿ ಅಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತೇವೆ. ಮಂಜುಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇದನ್ನೆಲ್ಲ ಪಂಡ್ರೊಂಡ ನಮ್ದು ಸಮಾಜ ಸೇವೆ ಫಸ್ಟ್, ರಾಜಕೀಯ ಆಮೇಲೆ. ನಮಗೆ ಸಮಾಜ ಸೇವೆ ಮಾಡಬೇಕಂತ ಆಸೆ ಇದೆ ನೋಡಿ. ಅವರು ರಾಜಕೀಯೇತರವಾಗಿ ಅಂದ್ರೆ ರಾಜಕೀಯ ಆಲೋಚನೆ ಮಾಡುದಿಲ್ಲ. ಆದ್ರೆ ಈಗಿನ ಯುವಕರು ನನಗೆ ತುಂಬಾ ಜನ ಹೇಳ್ತಾರೆ, ಹೇಗೆ ನಾವು ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಹೇಳ್ತಾರೆ, ಕಿರಣ್ ಅಣ್ಣಗೆ ಒಂದು ಎಡ್ಡೆ ಪೋಸ್ಟ್ ತಿಕ್ಕೊಡು. ಜನಗಳ ಬೇಡಿಕೆ ನೀವು ನಿಸ್ವಾರ್ಥವಾಗಿ ಮಾಡ್ತಿದ್ದೀರಿ, ಅದು ನಾನು ಹೇಳುದಿಲ್ಲ. ರಾಜಕೀಯ ರಹಿತ ಹೌದು. ಜನಗಳಿಗೆ ಪ್ರೆಷರ್ ಉಂಟು. ಬೆಳ್ತಂಗಡಿ ತಾಲೂಕಿನ ಹೇಳ್ತಿದ್ದಾರೆ ನಮ್ಮಲ್ಲಿ ಹೋದಲ್ಲಿ, ಅವರು ಒಳ್ಳೇದೊಂದು ಮಾಡ್ತಿದ್ದಾರೆ ಕೆಲಸ, ತುಂಬಾ ಟೈಮಿಂದ ನಮ್ಮೊಟ್ಟಿಗೆ ಇದ್ದಾರೆ. ಯುವಕರ ದೊಡ್ಡ ದಂಡೆ ಪಡೆ ರೆಡಿ ಆಗಿದೆ ಈಗ ಅವರ ಹಿಂದೆ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಬರ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ಇನ್ನು ದೇವರಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರೆ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಡಿಸೈಡ್ ಮಾಡೋದು ದೇವರು ಅಲ್ವಾ ಸರ್? ಹಾಗಾಗಿ ಎಲ್ರಿಗೂ ಶುಭವಾಗಲಿ. ಎಲ್ಲ ಶುಭವಾಗಲಿ. ಧನ್ಯವಾದಗಳು. ಸಹಾಯ ಮಾಡಿದವರಿಗೆ ತುಂಬ ಧನ್ಯವಾದಗಳು. ಅವರು ಬೆಂಗಳೂರಿಂದ ಬಂದಿದ್ದಾರೆ, ನಿಮ್ಮಲ್ಲಿ ಮಾತಾಡಬೇಕು. ಆಯ್ತು, ಎರಡೇ ಒಂದು ಪಡೆ ನಿಮಗೆ ಆಯ್ತಾ, ಶಕ್ತಿ ಕೊಡ್ಲಿ. ಬರ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಬರ್ಬೇಕು. ಅಮ್ಮ ಬರ್ಬೇ ನೋಡಿ, ನಮ್ಮ ಜಗದೀಶ್ ಅವರು ಖುಷಿಯಾಗಿ ಅಳುವುದೊಂದೇ ಬಾಕಿ. ಅವರು ಹೇಳಿದ್ರು ನಮ್ಮ ಕಿರಣಣ್ಣನೇ ಬಂದು ಅವರ ಕೈಯಾರೆ ಕೊಡ್ಬೇಕಂತ ಹೇಳಿ. ನೀವು ಇನ್ನೊಮ್ಮೆ ಇಲ್ಲಿ ಭೇಟಿ ನೀಡಬೇಕು. ನಿಮ್ಗೆ ಹೇಳ್ತೇವೆ, ಶನಿವಾರ ಆಯ್ತಾರ ನಾವು ಅದು ಬೇಗ ಬಂದ್ರು ಸಹ ನಾವು ಪೆಂಡಿಂಗ್ ಇಡ್ತೇವೆ. ನಿಮ್ಮ ಕೈಯಿಂದಲೇ ನೀವು ಕೊಡ್ಬೇಕು. ಧನ್ಯವಾದಗಳು. ಅವನಿಗೆ ಖುಷಿ ಪಂಡ ಇಲ್ಲೊಂದು ಕಟ್ಟೊಂದರು ಅವನಿಗೆ ಖುಷಿ ಅಂಡು ಎಡ್ಡೆ ಅಂಡು ಎಡ್ಡೆ ಅಂಡು ಬಾರಿ ಸಂತೋಷ ಗಾಯಬಣ್ಣ ಇಲ್ಲೊಂದು ಖುಷಿ ಅಂಡು ಮೊನ್ನೆ ಇಲ್ಲೊಂದು ಕಟ್ಟೊಂದರ ಬರ್ಬೇಕು. ಥ್ಯಾಂಕ್ ಯು. ನಿಮ್ಮ ಒಳ್ಳೆಯ ಮನಸ್ಸಿಗೆ ಏನು ಗೊತ್ತಾ, ಎರಡೇ ವಿಚಾರ, ಸತ್ಕರ್ಮ, ಸಚ್ಚಿತ್ತ, ಸತ್ ಮನಸ್ಸಿನಿಂದ ಮಾಡಿದ ಕಾರ್ಯ ಯೋಗ ಯೋಗ್ಯತೆಯನ್ನು ಪಡೆದುಕೊಂಡಾಗ ವ್ಯಕ್ತಿತ್ವದ ವಿಕಸನವಾಗಿ ಸಾರ್ಥಕ ಬದುಕಿ ಮುನ್ನಡೆಯನ್ನು ಬರೀತದಂತೆ. ಹಾಗಾಗಿ ನಿಮ್ಮ ಈ ಸಮಾಜ ಸೇವೆಗೆ ಖಂಡಿತವಾಗಿ ನನ್ನ ಮನದಾಳದ ಶ್ಲಾಘನೆಗೆ ನೀವು ಯಾವತ್ತೂ ಅರ್ಹರು. ಆಯ್ತಾ? ಥ್ಯಾಂಕ್ ಯು ಮೇಡಮ್. ಬರ್ಬೇ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕಿರಣ್ ಬರ್ಬೇ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಮ್ಮ ಸರ್ ಒಟ್ಟಿಗೆ ಹಗಲಿರುಳು ಇರ್ತಾರೆ. ಇವರೆಲ್ಲ ನಮ್ಮ ಟೀಮ್ ಪುಷ್ಪಗಿರಿ ಅವರ ಪಿಲ್ಲರ್ ಅಂತ ಹೇಳ್ಬೋದು. ರಾತ್ರಿ ಹಗಲು ಅವಿರತ ಪರಿಶ್ರಮ. ನಾವು ತುಂಬಾ ಸರ್ತಿ ನೋಡಿದ್ದೇವೆ, 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ. ಇಂಪಾರ್ಟೆಂಟ್ ಇವರು, ಅಂದ್ರೆ ಸಾರಥಿಗಳು ಇವರು. ಯಾಕಂತ ಹೇಳಿದ್ರೆ ರಥ ಹೋಗಬೇಕಾದ್ರೆ ಸಾರಥಿ ಬೇಕಲ್ಲ. ನೋಡಿ, ಇಬ್ರು ಅಲ್ಲಿ ಇದ್ದಾರೆ, ಮತ್ತೆ 3 ಜನ ಇಲ್ಲಿ ನಮ್ಮ ಟೀಮ್ ಪುಷ್ಪಗಿರಿ. ನಿಮ್ಗೆ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಜಗದೀಶ್ ಅವರ ಜೊತೆ ಬೆನ್ನೆಲುಬು ನಿಮಗೆ ಧನ್ಯವಾದಕ್ಕೆ ಬಗ್ಗೆ ಕೊಡಲಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಜೈ ಶ್ರೀ ಜೈ. ಟೈಮ್ 1:30 ಗಂಟೆ ಆಯಿತು. ಜಗದೀಶ್ ನಾಯಕರ ಮನೆಗೆಲ್ಲ ಹೋಗಿ ಬಂದೆವು. ತುಂಬ ಖುಷಿ ಆಗ್ತದೆ. ಇಂಥ ಒಂದು ಜನ ಸೇವಕರು ಅಂತ ಹೇಳ್ಬೋದು. ನಮಗೆ ಗೊತ್ತಾಗ್ತದೆ ಒಂದು 10 ರೂಪಾಯಿ ಕೊಡಲಿಕ್ಕೆ ಎಷ್ಟು ಕಷ್ಟ ಉಂಟು. ದುಡ್ಡದ್ದು ಒಂದು 10 ರೂಪಾಯಿ
ನಾವು ಇಡೀ ದಿವಸ ದುಡ್ದು ಒಂದು ಇನ್ಕಮ್ ಇಂದ ತೆಗೆದು ಕೊಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ತುಂಬಾ ಧೈರ್ಯ ಸಹ ಬೇಕು. ತುಂಬಾ ಎಂತ ಹೇಳ್ತಾರೆ ಅದಕ್ಕೆ, ಒಂದು ಮನಸ್ಸು, ಮುಗ್ಧ ಮನಸ್ಸು, ಮತ್ತೆ ಮನಸ್ಸಲ್ಲಿ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ ಬೇಕಾಗ್ತದೆ. ಅದು ಎಲ್ಲರಿಂದ ಸಾಧ್ಯ ಇಲ್ಲ, ತುಂಬಾ ಕಷ್ಟ ಉಂಟು ಹಾಗೆ ಕೊಡ್ಲಿಕ್ಕೆ. ನಮ್ಮ ಕಿರಣ್ ಪುಷ್ಪಗಿರಿ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಬೆಂಗಳೂರಿಂದ ನಮ್ಮ ರೀಲ್ಸ್ ನೋಡಿ ತಕ್ಷಣ ಸ್ಪಂದನೆ ಮಾಡಿ ಕೂಡಲೇ ಜಗದೀಶ್ ನಾಯಕರ ಮನೆಗೆ ಹೋಗುವ ಅಂತ ಹೇಳಿದ್ರು ಅವರಾಗಿ. ಅಲ್ಲಿಗೆ ಹೋಗಿ ಅವರಿಗೆ ಎಷ್ಟು ಉಳಿದ ರಿಮೈನಿಂಗ್ ಅಮೌಂಟ್ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲ ಪೂರ್ತಿ ಆಯ್ತು. ಅವರು ಏನು ಡೀಟೇಲ್ಸ್ ಕೇಳಲಿಲ್ಲ, ಜಸ್ಟ್ ವಿಡಿಯೋ ನೋಡಿದ್ರು, ಹಾಗೆ ಅದು ಏನುಂಟು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಕಲೆಕ್ಷನ್ ಕೂಡ ಆಗಿತ್ತು. ಉಳಿದ ಹಣವನ್ನು ನಮ್ಮ ಕಿರಣ್ ಸರ್ ಅವರು ಕೊಟ್ಟರು. ತುಂಬಾ ಧನ್ಯವಾದಗಳು ಅವರಿಗೆ. ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ತುಂಬಾ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ ಅವರು. ಈಗ ಮಳೆಗಾಲದಲ್ಲಿ ತುಂಬಾ ಅನಾಹುತ ಕೂಡ ಆಗಿದೆ. ನಾನು ಅಲ್ಲಲ್ಲಿ ಪೇಪರಲ್ಲಿ ಓದ್ತಾ ಇದ್ದೆ. ತುಂಬಾ ಕಡೆ ಅವರು ತಾಲೂಕಿನಾದ್ಯಂತ ಓಡಾಟ ಮಾಡ್ತಾರೆ. ಇಂಥ ನಾಯಕರು ನಮ್ಗೆ ಬೇಕನ್ನಿಸ್ತಾ ಉಂಟು. ನಮ್ಮ ಊರಲ್ಲಿ ಆದ್ರೂ ಸಹ ಕೆಲವು ವಿಷಯ ನಮ್ಗೆ ಗೊತ್ತಿರೋದಿಲ್ಲ, ಬೆಂಗಳೂರಿಂದ ಅವರಿಗೆ ತಲುಪಿರ್ತದೆ. ಯಾಕಂದ್ರೆ ಯಾರಿಗೆ ಏನೇ ಕಷ್ಟ ಬರ್ಲಿ ಫಸ್ಟ್ ಒಂದು ಅವರಿಗೆ ಒಂದು ನ್ಯೂಸ್ ಹೋಗ್ತದೆ, ಅಂದ್ರೆ ಹೀಗೆ ಒಂದು ಪ್ರಾಬ್ಲಮ್ ಆಗಿದೆ. ನ್ಯೂಸ್ ಹೋಗುದು ಮಾತ್ರ ಅಲ್ಲ, ಅದು ಕೂಡಲೇ ಅವರು ಸ್ಪಂದನೆ ಮಾಡೋದು. ಅದು ನ್ಯೂಸ್ ತುಂಬಾ ಜನ ಹೋಗ್ತದೆ, ಮತ್ತೆ ತುಂಬಾ ಜನಕ್ಕೆ ಧನ ಸಹಾಯ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಕ್ರೀಡಾ ಚಟುವಟಿಕೆ ಇದ್ರೆ ಎತ್ತಿದ ಕೈ ಅವರು ಕ್ರೀಡಾಪಟು ಕೂಡ. ಹಾಗಾಗಿ ಕ್ರೀಡಾ ಚಟುವಟಿಕೆ ಕೂಡ ಎಲ್ಲರ ಧನ ಸಹಾಯ ಮಾಡ್ತಾರೆ. ನನ್ನ ಸೀನಿಯರ್ ಒಬ್ರು ಗಣೇಶ್ ಅಂತ ಹಾಸನದಲ್ಲಿದ್ದಾರೆ, ಅವರು ವಾಲಿಬಾಲ್ ಪ್ಲೇಯರ್. ಅವರು ನಾನು ಸ್ಟೇಟಸ್ ಹಾಕುವಾಗ ನನ್ನ ಇದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ಅವರು ವಾಲಿಬಾಲ್ ಪ್ಲೇಯರ್ ಅಲ್ಲ, ನಾವಿರುವಾಗ PU ಇರುವಾಗ ಅವರು ನಮ್ಗೆ ಸೀನಿಯರ್ ಆಗಿದ್ರು. ಹಾಗೆ ನಮ್ಗೆ ಈಗ ಅಲ್ಲ, ಆಗದಿಂದ ಸಹ ನಾವು ಅವರು ಎಂತ ಸ್ಪಾನ್ಸರ್ ಮಾಡ್ಕೊಂಡೇ ಇದ್ರು. ಈಗ ಸಹ ಇಲ್ಲಿ ನಾವು ವಾಲಿಬಾಲ್ ಆಗ್ಲಿ ಕಬಡ್ಡಿ ಆಗ್ಲಿ ಎಲ್ಲ ಕಡೆ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಮತ್ತೆ ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಮೊದ್ಲಿಂದನೂ ಇದೆ ಅಂತ ಅವರು ಹೇಳಿದ್ರು. ಕಿರಣ್ ಸರ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು, ಕಿರಣ್ ಸರ್ ಬಗ್ಗೆ ಹೇಳ್ತಾ ಇರೋದು. ಅದೇ ರೀತಿ ಅವರಿಗೆ ನಮ್ಮ ಮಂಜುನಾಥ ಸ್ವಾಮಿ ಮತ್ತೆ ಉಜಿರೆ ಜನಾರ್ದನ ಸ್ವಾಮಿ ಅವರಿಗೆ ಆಯುಷ್ಯ, ಆರೋಗ್ಯ ಮೈನ್, ಬಾಕಿದೆಲ್ಲ ಅವರಲ್ಲಿ ಉಂಟು. ಮತ್ತೆ ಉನ್ನತ ಸ್ಥಾನಮಾನ ಕೊಡಲಿ, ಯಾವುದಾದ್ರು ದೊಡ್ಡ ಪೋಸ್ಟ್ ಕೊಡಲಿ. ಯಾಕಂದ್ರೆ ಜನಗಳಿಗೆ ಸ್ಪಂದಿಸುವ ಗುಣ ಅದು ರಕ್ತಗತವಾಗಿ ಅವರಲ್ಲಿ ಉಂಟು. ಹಾಗಾಗಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಕ್ಲಿ ಅಂತೇಳಿ ನಾವು ಆಶಿಸ್ತೇವೆ. ಸರ್, ನಮ್ಮ ವಿಡಿಯೋ ನೋಡಿ ಬಂದಿದ್ದಕ್ಕೆ ತುಂಬಾ ನಿಮ್ಗೆ ಥ್ಯಾಂಕ್ಸ್. ಹಾಗೆ ನಿಮ್ಮ ಒಂದು ಜನಸೇವೆ, ಜನಾರ್ದನ ಸೇವೆ ಅಂತ ನೀವು ಮಾಡ್ತಾ ಇದ್ದೀರಾ, ಸಮಾಜ ಸೇವೆನ. ಹೀಗೆ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೇವೆ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯದಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ, ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ ಅಂತ ಹೇಳಿದ್ರೆ. ಅಂದ್ರೆ ನಾವು ಇಂಥದ್ದು ಸೋಷಿಯಲ್ ವರ್ಕ್ ಕೆಲವು 1-2 ತಿಂಗಳಿಗೆ ಮಾಡ್ತೇವೆ. ಯಾವುದೋ ಒಂದು ಇಂಥದ್ದೊಂದು ಪರಿಸ್ಥಿತಿ ಇದ್ರೆ ಅಂತೇಳಿ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತೇನೆ ಅಂತ ನಮ್ಗೆ ಸಹ ಪ್ರಾಮಿಸ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಖುಷಿಯ ವಿಚಾರ ನಮ್ಗೆ ಅಂತೇಳಿ. ಇಲ್ಲದಿದ್ರೆ ನಾವು ಡೈರೆಕ್ಟ್ ಒಂದು ಇನ್ಸಿಡೆಂಟ್ ಆದ್ರೆ ಅವರ ನಂಬರ್ ಹಾಕ್ತೇವೆ, ಅಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಬರ್ತದೆ. ಆದ್ರೂ ಸಹ ಮೈನ್ ಒಂದು ಬೆನ್ನೆಲುಬಾಗಿ ನಿಲ್ಲುವವರು ಯಾರು ಇರ್ಲಿಲ್ಲ. ಈಗ ಒಂದು ಬೆನ್ನೆಲುಬಾಗಿ ನಿಲ್ಲುವವರೊಬ್ರು ಸಿಕ್ಕಿದ್ರಿಂದ ನಮ್ಮ ಪುಣ್ಯ ಅಂತ ಬಯಸ್ತೇವೆ. ನಮ್ಮ ವಿಡಿಯೋ ನಾವು ಯಾರಿಗೆ ಶೇರ್ ಮಾಡಿ ಹೇಳಿ ನಾವು ಹೇಳಿಲ್ಲ ಅಲ್ವಾ. ಕೆಲವರಾದ್ರೆ ಅವರಿಗೆ ಎಲ್ಲ ಸ್ಟೋರಿ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಗೆ ಇದುವರೆಗೆ ನಾವಾಗೆ ಹೇಳಿಲ್ಲ. ಕೆಲವರು ಅವರ ಒಂದು ಪ್ರೀತಿಯಿಂದ ಅವರ ಹಾಗೆ ಶೇರ್ ಮಾಡ್ತಾ ಇದ್ರು. ಸೊ ಅದೇ ಒಂದು ನಮ್ಗೆ ಖುಷಿ. ಸಾಮಾಜಿಕ ಕಳಕಳಿಯಿಂದ ಮಾಡುವ ವಿಡಿಯೋ ಆದಷ್ಟು ಶೇರ್ ಮಾಡಬೇಕು, ಅದು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರ ಕಷ್ಟಕ್ಕೆ ಎಲ್ಲರೂ ನಮ್ದು ಸಮಾಜ ಒಟ್ಟಾಗಬೇಕು. ಮತ್ತೆ ನಮ್ಮ ಪರ್ಸನಲ್ ರೀಲ್ಸ್ ವಿಡಿಯೋಕ್ಕೆ ನಾವು ಶೇರ್ ಮಾಡಿ ಅಂತ ಹೇಳುದಿಲ್ಲ. ಮನುಷ್ಯನಿಗೆ ಸಹಾಯ ಆಗ್ಬೇಕು, ಅದು ಉಪಕಾರ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮಿಂದ ಆಗುವಂತದ್ದು ಅಷ್ಟೇ. ಯಾಕಂತ ಹೇಳಿದ್ರೆ ಒಂದು ಶೇರ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಶೇರ್ ಎಲ್ಲಿಗೆ ತಲುಪುವುದು ಹೇಳಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಕಿರಣ್ ಸರ್ ಆಗಿ ಇನ್ನೊಬ್ರು ದಾನಿಗಳು ಸಹ ಡೈರೆಕ್ಟ್ ಅವರಿಗೆ ಅಮೌಂಟ್ ಹಾಕುವ ಚಾನ್ಸಸ್ ಕಷ್ಟ ಒಂದೇ ಸೆಕೆಂಡ್ ಅಲ್ಲಿ ಪರಿಹಾರ ಆಗ್ತದೆ. ಮೊನ್ನೆ ನೋಡಿ ಅವರು ಖಾಲಿ ನಾವು ವಿಡಿಯೋ ಮಾಡಿ 3 ವಾರದಲ್ಲಿ ಅವರ ಕಷ್ಟ ಪರಿಹಾರ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಪರಿಹಾರ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅವರ ಬೇಡಿಕೆ ಏನಿತ್ತು ಎಲೆಕ್ಟ್ರಿಕ್ ವೀಲ್ ಚೇರ್, ಅದರ ದುಡ್ಡು ಆಯ್ತು. ಹಾಗಾಗಿ ಈಗ ಸದ್ಯದಲ್ಲಿ ಅದು ಬರ್ತದೆ. ಬಂದ ನಂತರ ಪುನಃ ಒಮ್ಮೆ ಅವರ ಮನೆಗೆ ನಾವು ಭೇಟಿ ಕೊಡ್ತೇವೆ. ಎಲ್ರಿಗೂ ಎಲ್ಲ ಕಷ್ಟನ ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮಲ್ಲಿ ಇದ್ದಿದ್ರಲ್ಲಿ ಒಂದೊಂದು ಸ್ವಲ್ಪ ನಾವೀಗ ಬೇರೆ ಬೇರೆ ಪಾರ್ಟಿಗೆ ಖರ್ಚು ಮಾಡ್ತೇವೆ, ಡ್ರೆಸ್ಸಿಗೆ ಖರ್ಚು ಮಾಡ್ತೇವೆ. ಅದ್ರಲ್ಲೇ ಒಂದು 50-100 ಅದರಲ್ಲಿ ಉಳಿಸಿ ಕೊಡ್ಬೇಕು. ಯಾಕಂತ ಹೇಳಿ ಒಳ್ಳೆ ಮನಸ್ಸಿಂದ, ಅಂದ್ರೆ ದುಂದು ವೆಚ್ಚ ಎಲ್ಲರೂ ಮಾಡ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ. ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲದಿದ್ರು ಸಹ ತರ್ತಾರೆ ಕೆಲವು ವಸ್ತು.
ಅದು ತರಬೇಡಿ ಅಂತ ಹೇಳುದಿಲ್ಲ, ನಿಮ್ಮದು ಪರ್ಸನಲ್ ಆಯ್ಕೆ. ಅದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತೆಗೆದಿಟ್ಟು ಇಂಥವರಿಗೆ ಕೊಟ್ರೆ, ನಮ್ಮ ಸಮಾಜ ಇಂಥವರಿಗೆ ಒಂದು ಸಹಕಾರ ಕೊಟ್ರೆ, ಇವರು ಸಹ ಎದ್ದು ನಿಲ್ಲುವಾಗೆ ಆದ್ರೆ ಇವರು ಸಹ ವ್ಯಾಪಾರ ಮಾಡಲಿ, ಇವರ ಫ್ಯಾಮಿಲಿಗೆ ಒಂದು ಇವರು ಸ್ವಾವಲಂಬನೆಯಾಗಿ ಒಂದು ಜೀವನ ಮಾಡುವಾಗೆ ಆಗಲಿ. ಧನ್ಯವಾದಗಳು. ಎಸ್, ನಮಸ್ತೆ.